ನಾನು ಈ ಮೂವಿನಲ್ಲಿ ರಮ್ಯಾ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಫಸ್ಟ್ ನಾನು ಶೂಟಿಂಗ್ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟರ್ ಸರ್ ಹಂಗೆ ಮಾಡು ಹಿಂಗೆ ಮಾಡು ತಲೆ ಚಚ್ಕೋ ಅಳು ಅಂತೆಲ್ಲ ಹೇಳ್ತಾ ಇದ್ರು. ನಾನು ಮನ್ಸೊಳಗಡೆ ಯಪ್ಪಂಗೆ ಏನಾಗಿದೆ ಹಿಂಗಲ್ಲ ಅಂತ ಇದ್ರೆ ಅಂತ ಅನ್ಕೊಂಡು ಮಾಡ್ತಾ ಇದ್ದೆ. ಬಟ್ ಇವತ್ತು ಟ್ರೈಲರ್ ನೋಡಿ ತುಂಬ ಖುಷಿ ಆಯಿತು ಸರ್, ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ರ, ಥ್ಯಾಂಕ್ ಯು ಸೋ ಮಚ್. ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಪಕ್ಕಾ ಬ್ಯಾಡ್ ಗರ್ಲ್ ಅಂದರೆ ನನ್ನ ಕ್ಯಾರೆಕ್ಟರು. ನಾನು ನಿಜ ಜೀವನದಲ್ಲಿ ತುಂಬ ಒಳ್ಳೆ ಹುಡುಗಿ, ತುಂಬ ಇನ್ನೋಸೆಂಟು. ಅದ್ರ ಆಪೋಸಿಟ್ ಕ್ಯಾರೆಕ್ಟರಲ್ಲಿ ನಾನು ಫಿಲಮಲ್ಲಿ ಕಾಣಿಸ್ಕೊಂಡಿದ್ದೀನಿ. ಫುಲ್ ಸ್ಮೋಕ್ ಮಾಡ್ತೀನಿ, ಡ್ರಿಂಕ್ಸ್ ಮಾಡ್ತೀನಿ, ಡ್ರಗ್ಸ್ ಅಡಿಕ್ಟ್ ಆಗಿರ್ತೀನಿ ಆ್ಯಂಡ್ ತುಂಬ ಕಾಟ ಕೊಡ್ತೀನಿ ಸರ್. ನಾನು ತುಂಬ ರ್ಯಾಗ್ ಮಾಡ್ತೀನಿ, ಫುಲ್ ಚಿತ್ರಹಿಂಸೆ ಕೊಡ್ತೀನಿ, ಆ ಥರ ಒಂದು ಕ್ಯಾರೆಕ್ಟರು. ನಮ್ಮಪ್ಪ ಪೊಲೀಸ್ ಬೇರೆ, ಸೊ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿರ್ತಾರೆ. ಬೇರೆಯವ್ರನ್ನೆಲ್ಲ ಕಳ್ರ ಥರ ಬೆಳೆಸಿರ್ತಾರೆ, ನಾನು ಪಕ್ಕ ಕಣ್ಣನ ಮಗಳ ಥರ ಬೆಳೆದಿರ್ತೀನಿ. ಸೊ ಆ ಥರ ಫುಲ್ ರಗಡ್ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಫುಲ್ ಫೈಟಿಂಗ್ ಎಲ್ಲ ಮಾಡಿದ್ದೀನಿ, ಚೆನ್ನಾಗಿ ಹೊಡೆದಿದ್ದೀನಿ, ಹಾಗೆ ಹೊಡೆಸ್ಕೊಂಡಿದ್ದೀನಿ ಕೂಡ. ಸೊ ಆಫ್ಟರ್ ಮೈ ಡಾನ್ಸ್ ಕೆರಿಯರ್ ನನಗೆ ಆ್ಯಕ್ಟಿಂಗ್ ಕಡೆ ಕರ್ಕೊಂಡ್ಬಂದಿದ್ದೆ ಅರುಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಟಿಂಗ್ ಅಂದರೆ ಗಂಧ ಗಾಳಿ ಕೂಡ ಗೊತ್ತಿರಲಿಲ್ಲ, ಇಷ್ಟು ಚೆನ್ನಾಗಿ ತೋರಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಇಷ್ಟ ಆಗ್ತೀನಿ ಅಂತ ನಾನು ಅನ್ಕೊತೀನಿ. ಇದೇ ಥರ ಸಪೋರ್ಟ್ ಮಾಡಿ ಮುಂದಕ್ಕೂ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಅರುಣ, ಒಳ್ಳೆ ಹುಡುಗ ಪ್ರಥಮ್, ಒಳ್ಳೆ ಹುಡುಗಿ ಭಾವನಾ. ನಿನ್ನೆ ಮದರ್ಸ್ ಡೇ ಇತ್ತು, ಬಟ್ ನಾನು ನಮ್ಮ ಅಮ್ಮಗೆ ವಿಶ್ ಮಾಡಿಲ್ಲ. ನನ್ಗೆ ವಿಶ್ ಮಾಡಕ್ ಇಷ್ಟ ಇಲ್ಲ. ಯಾಕೆ ಗೊತ್ತಾ? ನಮ್ಮ ಅಮ್ಮ ನನ್ನ ಕರೆಕ್ಟಾಗಿ ಬೆಳೆಸಿಲ್ಲ ಸರ್. ಕರೆಕ್ಟಾಗಿ ನಮ್ಮಮ್ಮ ಫಸ್ಟ್ ಅವ್ರು ಕರೆಕ್ಟಾಗಿ ನಾನು ಕರೆಕ್ಟಾಗಿ ಬೆಳೆಯೋಕ್ಕೆ. ನಮ್ಮಮ್ಮ ಇದರಲ್ಲಿ ಎಕ್ಸ್ ಹೀರೋಯಿನ್ ಕಮ್ ಪೊಲಿಟಿಷಿಯನ್. ಮಿಡ್ ನೈಟ್ ಅನ್ನಂಗಿಲ್ಲ, ಡೇ ಅನ್ನಂಗಿಲ್ಲ, ಪಬ್ಬು ಬಾರು ರೆಸ್ಟೋರೆಂಟ್ ಎಲ್ಲೋಡು ನಮ್ಮ ಅಮ್ಮಂದೇ ಮೀಟಿಂಗು. ಇನ್ನ ನಾನು ಅವ್ರ ಮಗ, ನಾನು ಎಷ್ಟು ಮಾತ್ರ ಮಾಡ್ತೀನಿ. ಸೊ ನನ್ನ ಗ್ಯಾಂಗು, ನಾವು ಮಾಡ್ದಿರೋ ಕೆಲಸ ಇಲ್ಲ, ನಾವು ಹೋಗ್ದಿರೋ ಜಾಗ ಇಲ್ಲ, ಲುಚ್ಚ ಲೋಫರ್ ಲಫಂಗ ಎಲ್ಲ ಕೆಲಸನೂ ನಾವು ಮಾಡಿದ್ದೀವಿ. ಸೊ ಇದಕ್ಕೆಲ್ಲ ಧೈರ್ಯ ಏನ್ ಗೊತ್ತಾ? ನಮ್ಮ ಅಪ್ಪ ಅಮ್ಮ ಬಂದು ನೋಡ್ಕೊಂತಾರೆ, ದುಡ್ಡಲ್ಲಿ ಎಲ್ಲರನ್ನೂ ಮುಚ್ಚಾಕ್ತಾರೆ ಅನ್ನೋ ಧೈರ್ಯ ನಮ್ಗೆ. ಯಾವನು ನಮ್ಮನ್ನ ಟಚ್ ಮಾಡೋಕ್ಕಾಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನಮ್ಗೆ. ಇದು ನಮ್ಮ ಸಿನಿಮಾ ಕ್ಯಾರೆಕ್ಟರ್, ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ಅಲ್ಲ. ಈ ಮೂವಿಲಿ ನನ್ನ ರೋಲ್ ಬಂದು ನಿವೇದಿತಾ, ನನ್ನ ರೋಲ್ ನೇಮ್ ನಿವೇದಿತಾ. ಸೊ ಹೇಗೆ ಅಂದರೆ ತುಂಬ ಬ್ಯಾಡ್ ಗರ್ಲ್ ಆಗಿರ್ತೀನಿ. ಲೈಕ್ ನನಗೆ ನನ್ನ ಮೊಬೈಲೇ ಪ್ರಪಂಚ, ಮೊಬೈಲ್ ಬಿಟ್ಟು ಏನೂ ಇರೋದಿಲ್ಲ. ಅಪ್ಪ ಅಮ್ಮನೂ ನನಗೆ ಕೇರ್ ಮಾಡ್ತಿರಲ್ಲ, ಹೆಂಗಾದರೂ ಇರು ಅಂತ ಬಿಟ್ಬಿಟ್ಟಿರ್ತಾರೆ. ಸೊ ನಾನು ಹಂಗೆ ಇರ್ತೀನಿ. ನನ್ನ ಮೊಬೈಲೇ ಪ್ರಪಂಚ ಆಗಿ ತಿಳ್ಕೊಂಡಿರ್ತೀನಲ್ಲ, ಅದರಿಂದ ಏನೇನು ಕೆಟ್ಟದಾಗತ್ತೆ. ಸೊ ನನ್ನ ಮೊಬೈಲ್ ಯಾವಾಗಲೂ ಸೆಲ್ಫೀಸ್, ವಿಡಿಯೋಸ್, ಫೋಟೋಸ್, ಸೋಷಿಯಲ್ ಮೀಡಿಯಾಸ್ ಯಾವಾಗಲೂ ಅದರಲ್ಲೇ ಇರ್ತೀನಿ. ಸೊ ಅದರಿಂದ ಏನೇನು ಕೆಟ್ಟದಾಯಿತು, ನಾನು ಆ ಒಂದು ಸೋಷಿಯಲ್ ಮೀಡಿಯಾ ಜೋಶಲ್ಲಿ ಲೈಕ್ ಪರ್ಸ್ನಲ್ ವಿಡಿಯೋಸ್ ಎಲ್ಲ ಮಾಡಿಕೊಂಡು ನನ್ನ ಫೋನಲ್ಲಿ ಇರುತ್ತೆ. ಸೊ ಆ ಪರ್ಸ್ನಲ್ ವಿಡಿಯೋಸ್ ನನ್ನ ಫೋನ್ ಸಡನ್ನಾಗಿ ಕಳೆದೋಗುತ್ತೆ. ನನಗೆ ತುಂಬ ಗಾಬರಿ ಆಗಿರುತ್ತೆ, ಎಲ್ಲೋಯ್ತಪ್ಪ, ಏನಾಯಿತು. ಎಕ್ಸ್ಪೆಷಲಿ ಓಕೆ, ನಾವು ರಿಚೆಸ್ಟ್ ಪೀಪಲ್ ಆದರೆ ಹೆಂಗಾದ್ರೂ ಮ್ಯಾನೇಜ್ ಮಾಡ್ಕೊತಾರೆ. ಅದೇ ಒಬ್ಬರು ಏನೂ ಇರಲ್ಲ, ಯಾರ್ದು ಹೆಲ್ಪ್ ಇರಲ್ಲ, ಅವ್ರ ಡ್ಯಾಡಿ ಮಮ್ಮಿ ಎಷ್ಟು ಸಫರ್ ಪಡ್ತಾರೆ ಅದರಿಂದ ಅನ್ನೋದು ಎಲ್ಲ ಈ ಮೂವಿಲಿದೆ. ಇದರಲ್ಲಿ ಏನು ಅಂತ ಹೇಳಿದ್ರೆ ಆ್ಯಕ್ಚುಲಿ ಐ ಪ್ರೊಫೈಲ್ ಕೇಸಸ್, ಬಿಕಾಸ್ ಆಫ್ ಇದು ಪ್ಯೂರ್ಲಿ ಪೇರೆಂಟ್ಸಿಗೆ ಸಂಬಂಧಪಟ್ಟಿರೋ ಮ್ಯಾಟರ್ಸ್ ತುಂಬ ಇಟ್ಕೊಂಡಿದೆ. ಬಿಕಾಸ್ ಆಫ್ ಏನಂದರೆ ಎಲ್ರಿಗೂ ನಾವು ಇವತ್ತು ಯೂತ್ಸ್ನ ಬ್ಲೇಮ್ ಮಾಡ್ತಿದ್ವಿ. ಯೂತ್ಸ್ನ ಬ್ಲೇಮ್ ಮಾಡೋದಕ್ಕಿಂತ ಮುಂಚೆ ಆ ಲಿಬರರಿ ಕೊಟ್ಟಿರೋದು ಯಾರು ಸರ್? ಆ ಲಿಬರ್ಟಿ ಕೊಟ್ಟಿರೋದು ಯಾರು? ಎವ್ರಿ ಪೇರೆಂಟ್ಸ್. ಸೊ ಇವತ್ತು ಪೇರೆಂಟ್ಸ್ ಇಲ್ಲಾಂದರೆ ಕೈ ತುಂಬ ಅಂದರೆ ನಾವೆಲ್ಲೂ ವರ್ಕಹಾಲಿಕ್ ಆಗಿದ್ದೀವಿ. ಸೊ ಇವತ್ತೆಲ್ಲ ಮಕ್ಕಳಿಗೆ ಏನಂದರೆ ಅವ್ರು ಕೊಡಿಸಿದಷ್ಟು ಎಲ್ಲ ಕೊಡಿಸ್ತಾ ಇದ್ದೀವಿ. ಬಟ್ ಕಂಟ್ರೋಲಿಂಗ್ ನಮ್ಮ ಕೈಲಿಲ್ಲ. ಎಲ್ಲ ಪೇರೆಂಟ್ಸು ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಮಕ್ಕಳನ್ನ ಕಂಟ್ರೋಲ್ ಮಾಡ್ತಿರೋದು, ಯೂತ್ಸ್ನ ಕಂಟ್ರೋಲ್ ಮಾಡ್ತಿರೋದು ಟೆಕ್ನಾಲಜಿ. ಸೊ ಟೆಕ್ನಾಲಜಿ ಇಂಟು ಪೇರೆಂಟ್ಸ್ ಮಧ್ಯೆ ಏನು ಗ್ಯಾಪ್ ಇದೆ, ಆ ಗ್ಯಾಪಿಂದ ಏನೇನು ನೆಗೆಟಿವಿಟಿ ವೈಬ್ಸ್ ಶುರು ಆಗುತ್ತೆ ಅನ್ನೋದೇ ಪಾಯಿಂಟ್ ಸರ್. ಇರ್ಲಿ ಬಿಡಿ ಸರ್, ಸ್ಟೈಲ್ ಒಂದು ಸ್ಟೇಟ್ಮೆಂಟ್ ಮಾಡಬೇಕಲ್ಲ ಸರ್. ಸ್ಟೈಲಿಂದು ವಿಲನ್ ಅಂತ ಅಂದ್ರೆ ಹಿಂಗಿರ್ತಾರೆ, ಹಂಗಿರ್ತಾರಲ್ಲ, ಸ್ಟೈಲಿಶ್ ಆಗಿರ್ತಾರೆ ಅಂತ ಗೊತ್ತಾಗ್ತದೆ. ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಲಾಸ್ಟ್ ಟೈಮ್ ಹೇಳ್ದಂಗೆ ಫುಲ್ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಮೊಹಮ್ಮದ್ ಅಜರುದ್ದೀನ್ ಅಂತ. ಫುಲ್ ಫ್ಲೆಶ್ ಕ್ಯಾರೆಕ್ಟರ್ ಮಾಡಿರೋ ಮೊದಲನೇ ಟೈಮ್ ಇದು. ನಮ್ಮ ಡೈರೆಕ್ಟರು ನಮಗೆ ಹಿಂಗೆ ಗೈಡ್ ಮಾಡಿದ್ದಾರೆ. ಬರೀ ಡೈರೆಕ್ಟರ್ ಅಲ್ಲ, ಅವ್ರ ಜೊತೆ ಸೋಮಣ್ಣ, ಫುಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಫುಲ್ ನನಗೆ ಈ ಥರ ಮಾಡಬೇಕು, ಈ ಥರ ಇಂಪ್ಯಾಕ್ಟ್ ಮಾಡಬೇಕು, ಈ ಥರ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಟ್ಟು ಹೆಜ್ಜೆನೂ ನಡೆಸಿರೋದು ಮೂವಿ ಇದು. ಬರೀ ಇವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ನಮ್ಮನ್ನ ಡೌನ್ ಮಾಡೋದು ಆ ಥರ ಇಲ್ವೇ ಇಲ್ಲ. ನೀನು ನಿನ್ನ ಮನಸ್ಸಲ್ಲಿ, ನಿನ್ನ ತಲೆಯಲ್ಲಿ
ನೀನು ಹೀರೋ ಆಗಿ ಮಾಡಬೇಕಿದು ಅಂತ ಹೇಳಿದ್ದು. ಅದೇ ಥರ ಮಾಡಿರೋದು ಸರ್. ಒಂದು ಸ್ಕೂಲ್ ಸ್ಟೋರಿ ಅಂತ ಅಂದರೆ 2 ಗ್ಯಾಂಗ್ ಇರುತ್ತಲ್ವ, 2 ಗ್ಯಾಂಗ್ ಆಪೋಸಿಟ್ ಇದ್ದಾರೆ ಅಂತ ಅಂದರೆ ಅವ್ರ ತಲೆಯಲ್ಲಿ ಅವ್ರ ಹೀರೋನೇ. ಈ ಮೂವಿಲೂ ಹಂಗೆ, ನಾನು ಒಳ್ಳೆಯವನೇ, ನನ್ನ ತಲೆಯಲ್ಲಿ ನಾನು ಹೀರೋನೇ, ಅವ್ರಿಗೆ ದುಶ್ಮನ್ ಆಗಿರ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ನನ್ನ ಕ್ಯಾರೆಕ್ಟರು. ಇನ್ನು ಡೀಟೇಲ್ ಆಗಿ ಮೂವಿಲಿ ಬಂದಾಗ ನೋಡಿ ಎಂಟರ್ಟೈನ್ ಆಗ್ತೀರಾ. ಸೊ ಈಗಷ್ಟೇ ಟ್ರೈಲರ್ನ ನೋಡಿದ್ರಿ, 3 ಭಾಷೆಯಲ್ಲಿ ನೋಡಿದ್ರಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಮಲ್ಟಿ ಜಾನರ್, ಮಲ್ಟಿ ಥೀಮ್ ಇರುವಂಥ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಸೊ ನನ್ನ ಪಾತ್ರದ ಹೆಸರು ಬಂದು ಧ್ರುವ. ನಾನೊಬ್ಬ ಕೆಟ್ಟ ಪೊಲಿಟಿಷಿಯನ್ ಮಗನಾಗಿರ್ತೀನಿ. ನಾವು 4 ಜನ ಫ್ರೆಂಡ್ಸ್ ಆಗಿರ್ತೀವಿ. ಸೊ PUC ಓದ್ತಾ ಇರ್ತೀವಿ. ನಮ್ಮ ತಂದೆ ಈ ಸಿನಿಮಾದಲ್ಲಿ ನಮ್ಮ ತಂದೆ ಒಬ್ರು ಕೆಟ್ಟ ಪೊಲಿಟಿಷಿಯನ್ ಯಾವ ಲೆವೆಲ್ಗೆ ಕರಪ್ಟೆಡ್ ಆಗಿರ್ತಾರಂದ್ರೆ, ಸ್ವಂತ ಮಗನಿಗೆ ನೀನ್ ಎಂತ ಕಚಡ ಕೆಲಸ ಬೇಕಂದ್ರೂ ಮಾಡು, ಎಂತ ದೊಡ್ಡ ಕ್ರಿಮಿನಲ್ ಬೇಕಂದ್ರೂ ಆಗು, ಎಷ್ಟು ಜನ ಬೇಕಂದ್ರೂ ಮರ್ಡರ್ ಮಾಡು, ಚುಚ್ಚು ತುಳಿ ಮರ್ಡರ್, ಏನ್ ಬೇಕಂದ್ರು ಎಣ್ಣೆ ಸಿಗರೇಟ್ ಪಬ್ಬು ಕ್ಲಬ್ಬು ಏನ್ ಬೇಕಂದ್ರೂ ಮಾಡು, ನಿನ್ನ ಸಪೋರ್ಟ್ ಮಾಡಕ್ಕೆ ನಾನು ಇರ್ತೀನಿ, ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಾರೆ. ಸೊ ನೀನ್ ಎಷ್ಟು ದೊಡ್ಡ ಕ್ರಿಮಿನಲ್ ಆಗ್ತೀಯಾ ಅಷ್ಟು ನನ್ನ ಸಪೋರ್ಟ್ ನಿನಗೆ ಸಿಗತ್ತೆ ಅಂತ ಬೆಳೆಸಿರ್ತಾರೆ. ಸೊ ಈ ತರ ಒಂದು ಕೆಟ್ಟ ಪೊಲಿಟಿಷಿಯನ್ ಅವರ ಮಗನಾಗಿರ್ತೀನಿ. ಸೊ ನನ್ನ ಭವಿಷ್ಯ ಏನಾಗ್ಬಹುದು, ನಾನು ಸಾಯೋವರೆಗೂ ಕೆಟ್ಟವನಾಗಿ ಇರ್ತೀನ ಅಥವಾ ಒಳ್ಳೆಯವನಾಗಬಹುದಾ, ಒಳ್ಳೆಯವನಾದ್ರೆ ಹೇಗೆ ಒಳ್ಳೆಯವನಾಗ್ತೀನಿ, ಕೆಟ್ಟವನಾಗಿ ಇದ್ರೆ ಒಳ್ಳೆಯವನಾಗಕ್ಕೆ ಸಾಧ್ಯತೆನೇ ಇಲ್ವಾ, ಅಥವಾ ಹೇಗೆ ಆಗ್ಬಹುದು, ಈ ಎಲ್ಲಾ ಪ್ರಶ್ನೆಗಳಿಗೂ ಸಿನಿಮಾ ಉತ್ತರ ಕೊಡುತ್ತೆ.